ದೊಡ್ಡಬಳ್ಳಾಪುರ ತಾಲೂಕು ತೂಗೆರೆ ಹೋಬಳಿಯ ಮೇಲಿನ ನಾಕನಹಳ್ಳಿ ಗ್ರಾಮದ ಎಲ್ಲ ರೈತರು ಬಂದಿದ್ದಾರೆ. ಅವರಿಗೆ ನಾವು KRS ಪಕ್ಷದಿಂದ ಸಂಪೂರ್ಣ ಬೆಂಬಲವಾಗಿ ನಾವು ಬಂದಿದ್ದೀವಿ. ಉದ್ದೇಶ ಏನಂದರೆ, ಈಗ ರೈತರು ಗೋಮಾಳದಲ್ಲಿ ಅಲ್ಲಿ ಇಲ್ಲಿ ಜಾಗ ಮಾಡ್ಕೊಂಡಿರ್ತಾರೆ, ಎಲ್ಲ ಸರ್ಕಾರದಿಂದ ಅವರಿಗೆ ಮಂಜೂರಾಗಿರುತ್ತೆ. ರೈತರು ಓಡಾಡಬೇಕಾದ್ರೆ ದಾರಿಯಲ್ಲಿ ಇರ್ತಕ್ಕಂಥ ದಾರಿಗಳನ್ನು ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳು ಕೆಲವರು ಮಾರ್ಕೊಂಡಿದ್ದಾರೆ, ಕೆಲವರು ಬೇಲಿ ಹಾಕ್ಕೊಂಡಿದ್ದಾರೆ. ನಾವೆಲ್ಲ ಓಡಾಡ್ಬೇಕು ರೈತರು. ಈಗ ಉಳುಮೆ ಕಾಲ, ಬಿತ್ತನೆ ಕಾಲ, ಹೊಲಗಳ ಕೆಲಸಗಳು ಮಾಡ್ತಕ್ಕಂಥ ಕಾಲ, ನಾವು ಓಡಾಡೋದಿಲ್ಲಿ. ಇದ್ರ ಬಗ್ಗೆ ಸುಮಾರು 2-3 ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಗಳು ಕೊಟ್ಕೊತಾ ಬಂದ್ವಿ, ಮನವಿ ಮಾಡ್ಕೊತಾ ಬಂದ್ವಿ. ಎಲ್ಲರೂ ನೋಡೋಣ ಮಾಡೋಣ ಅಷ್ಟರಲ್ಲೇ ಆಗೋಗ್ಬಿಡುತ್ತೆ. ಯಾಕೆಂದರೆ ಇವತ್ತಿರೋ ಅಧಿಕಾರಿ ನಾಳೆ ಇರಲ್ಲ. ಮೊನ್ನೆ ಒಬ್ಬ AC ಸಾಹೇಬ್ರು ಇದ್ರು ಮಾತಾಡಿದ್ವಿ, ತಹಶೀಲ್ದಾರ್ ಇದ್ರು ಮಾತಾಡಿದ್ವಿ, ಇವತ್ತು ಬೇರೆಯವ್ರು ಬಂದಿದ್ದಾರೆ. ನಾವು ಯಾರ ಕಡೆ ಹೋಗೋಣ? ನಾವು ಇನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಮ್ಮ ಗ್ರಾಮ ಲೆಕ್ಕಿಗರು, ಅಲ್ಲಿ ಇರ್ತಕ್ಕಂಥ RIಗಳು ಯಾವತ್ತೂ ಒಂದು ಗ್ರಾಮಕ್ಕೆ ಅವರು ಭೇಟಿ ಕೊಟ್ಟು ಅಲ್ಲಿನ ಆಗುಹೋಗುಗಳು ಏನು, ಅಲ್ಲಿ ಏನು ನಡೀತಾ ಇದೆ ಅದನ್ನು ಯಾರು ನೋಡೋದಿಲ್ಲ. ಅವರು ಎಲ್ಲೋ ಕುತ್ಕೊತಾರೆ ಆಫೀಸ್ಗಳಲ್ಲಿ, ಅವ್ರನ್ನ ಹುಡುಕೊಡೋದನ್ನು ಕೆಲಸ ಮಾಡಿ ಕೊಡ್ತಾರೆ ಹೊರತು ಯಾರೂ ಬಂದು ಕೆಲಸ ಮಾಡೋದಾಗಲಿ ಬಂದು ನೋಡೋದಾಗಲಿ ಮಾಡೋದಿಲ್ಲ. ಅದಕ್ಕಾಗಿ ಇವತ್ತು ನಾವು ಎಲ್ಲ ರೈತರ ಜೊತೆಗೂಡಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕೋವರೆಗೆ ತಾಲೂಕು ಆಫೀಸ್ ಬಿಟ್ಟು ನಾವು ಹೋಗಲ್ಲ ಅಂತ ತೀರ್ಮಾನ ಮಾಡಿ ಇವತ್ತಿನ ಕುತ್ಕೊಂಡಿದ್ದೀವಿ ನಾವು. ಇದಕ್ಕೆ ಸಂಬಂಧಪಟ್ಟ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ಕನ್ನಡ ಪರ ಹೋರಾಟಗಾರರು, ನಾಡಿನ ನೆಲ ಜಲದ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಸಂಘ ಸಂಸ್ಥೆಗಳು ದಯಮಾಡಿ ನಮಗೆ ಬೆಂಬಲ ಕೊಡಿ. ಈ ಸಮಸ್ಯೆ ನಮ್ಮ ಒಬ್ಬರದಲ್ಲ, ಇಡೀ ನಾಡಿನ ಸಮಸ್ಯೆ ಇದು. ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಎಲ್ಲ ಸಂಘ ಸಂಸ್ಥೆಗಳು ಬೆಂಬಲಿಸಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿದ. ಜೈ ಜೈ ಕರ್ನಾಟಕ. ಸರ್, ಸರ್ವೆ ನಂಬರು 17ರಲ್ಲಿ ಮೇಲಿನ ನಾಗನಹಳ್ಳಿ ಸರ್ವೆ ನಂಬರ್ 17ರಲ್ಲಿ ಸುಮಾರು ಒಂದು 100-150 ಎಕರೆ ಜಮೀನು ಸರ್ಕಾರ ಆದೇಶ ಮಾಡಿ ಗೋಮಾಳದಲ್ಲಿ ರೈತರಿಗೆ ಜಮೀನು ಹಂಚಿಕೆ ಮಾಡಿದೆ. ಆ ಜಮೀನುಗಳಿಗೆ ಇವತ್ತು ಕಾಲ್ದಾರಿ ಇಲ್ಲ, ಒಂದು ಬಂಡಿ ದಾರಿ ಇಲ್ಲ, ಬೇರೆ ಯಾವುದೇ ರೀತಿ ದಾರಿ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಮುಂದೆ ಇರೋ ಜಮೀನುಗಳವರು ಅದಕ್ಕೆ ಹೋಗೋದಕ್ಕೆ ದಾರಿ ಇಲ್ದಿದ್ದಂಗೆ ಅಡ್ಡ ಮಾಡಿಬಿಟ್ಟಿದ್ದಾರೆ. ಈಗ ನಮಗೆ ಆ ಜಾಗಗಳಿಗೆ ಹೋಗೋಕ್ಕೆ ದಾರಿ ಇಲ್ಲ. ಈಗ ಒಣಭೂಮಿ ಇವಾಗ ಬಿತ್ತನೆ ಮಾಡೋ ಟೈಮು, ಇವಾಗ ನಮ್ಗೆ ಅಲ್ಲಿ ಹೋಗೋಕ್ಕೆ ದಾರಿ ಇಲ್ಲ. ಅಲ್ಲಿ ಅದೇ ಪಕ್ಕದಲ್ಲೇ ಒಂದು ಸರ್ಕಾರಿ ಸ್ಮಶಾನ ಇದೆ, ಆ ಸ್ಮಶಾನಕ್ಕೆ ಹೋಗೋದಕ್ಕೂ ದಾರಿ ಇಲ್ಲ. ಮೊನ್ನೆ ಯಾರೋ ಒಬ್ರು ತೀರೋದ್ರು ಅಂತಂದರೆ ಸುಮ್ಮನೆ ಹಿಂಸೆ, ಅವ್ರನ್ನ ತಗೊಂಡೋಗಿ ಅಲ್ಲಿ ಸ್ಮಶಾನದಲ್ಲಿ ಮಣ್ಣು ಮಾಡೋದಕ್ಕೆ ಹಿಂಸೆ ಆಯಿತು. ಇವೆಲ್ಲ ನೋಡಿ ನಾವು ಸಾಕಷ್ಟು ಸಾರಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳಿಗೆ, ತಹಸೀಲ್ದಾರ್ ಆಗ್ಬೋದು, RI ಆಗ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು, ಎಲ್ಲರಿಗೂ ಒಂದು ಮನವಿ ಕೊಟ್ಟರು. 2 ವರ್ಷದಿಂದ ಮನವಿ ಮಾಡ್ತಾಯಿದ್ದೀವಿ, ಯಾರೂ ಸ್ಪಂದಿಸಿಲ್ಲ ಇದುವರೆಗೂ ಮನವಿಗೆ. ಇವತ್ತು ನಾವು ಅದನ್ನೆಲ್ಲ ನೋಡೋಕ್ಕಾಗಿದೆ, ಕೊನೆಗೂ ನಮ್ಮ ಕೈಲಿ ಆಗಿದೆ. ಇವತ್ತು ತಾಲೂಕು ಆಫೀಸ್ ಮುಂದೆ ಬಂದ್ಬಿಟ್ಟು ಒಂದು ಮನವಿ ಮಾಡೋಣ ಅಂತಂದ್ಬಿಟ್ಟು ಬಂದಿದ್ದೀವಿ. ಅದು ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಬಂದು ಅಲ್ಲಿ ನಮಗೆ ಸ್ಪಂದಿಸಿಲ್ಲ ಅಂತಂದರೆ ಮುಂದಿನ ಹೋರಾಟ ನಾವು ದನಕರುಗಳ ಸಮೇತ ನಾಳೆ ಬಂದು ಇಲ್ಲಿ ಈ ಜಾಗದಲ್ಲಿ ಕೂತ್ಕೊಂಡು ಒಂದು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ